ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಬಿಕಾಸ್ ಕೆಲಸ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ಇವತ್ತು ಬಂದು ಕೆಲಸ ಜಾಸ್ತಿ. ಇವತ್ತು ಚಿನ್ಮಯ್ ಸ್ಕೂಲ್ ಹತ್ರ ಹೋಗಬೇಕು. ಅವನ್ನ ಅಡ್ಮಿಷನ್ ಮಾಡಿಸ್ಬೇಕಾಯ್ತಾ 5th ಸ್ಟ್ಯಾಂಡರ್ಡ್ಗೆ. ಅವ್ನು ಅಡ್ಮಿಷನ್ ಮಾಡ್ಸೋಕೆ ಹೋಗಬೇಕು. ಇವಾಗ ಹೊರಟಿದ್ದೀವಿ. ಆಲೇ ಟೈಮು ಆಲ್ರೆಡಿ 1 ಗಂಟೆ ಆಗಿದೆ. ಸೊ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಯಿತಾ. ಅದೊಂದು ಮೇಜರ್ ಕೆಲಸ ಒಂದಿತ್ತು, ಅದು ಮೇಯ್ನ್ ಮುಗೀತು. ಇವಾಗ ಮೈನರ್ ಪ್ರಾಬ್ಲಮ್, ಇದು ಇಂಪಾರ್ಟೆಂಟೇ, ಮಗನ ಸ್ಕೂಲ್ ಅಲ್ವಾ. ಸೊ ಇದು ಇಂಪಾರ್ಟೆಂಟೇ. ಇವಾಗ ಅಡ್ಮಿಷನ್ ಮಾಡಬೇಕು. ಅವನಿಗೆ 27ಇಂದ ಸ್ಕೂಲ್ ಓಪನ್ ಆಗುತ್ತೆ ಆಯಿತಾ. ಅಷ್ಟರೊಳಗೆ ಇವನಿಗೆ ಟೆಕ್ಸ್ಟ್ ಬುಕ್ ಬರುತ್ತೆ. ಅದು ಸ್ವಲ್ಪ ಶಾರ್ಟೇಜ್ ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಒಂದು ಸತಿ ಹಿಂಗೇ ಲೇಟ್ ಮಾಡಿಕೊಂಡೆ ನಾನು ಆಯಿತಾ. ಒಂದು 4 ದಿವಸ ಲೇಟ್ ಆಯಿತು ಅನಿಸುತ್ತೆ. ಇವನಿಗೆ ಟೆಕ್ಸ್ಟ್ ಬುಕ್ 2 ಸಿಗಲೇ ಇಲ್ಲ ಫಸ್ಟ್ ಸೆಮ್ಮಿಂದು. ಈ ಸತಿ ಆ ಥರ ತಾಪತ್ರಯ ಆಗೋದು ಬೇಡ ಅಂದ್ಬಿಟ್ಟು ಒಂದು ವಾರ ಮುಂಚೆನೇ ಹೊರಟಿನಿ. 21 ಅಲ್ವ ಡೇಟು, 27ಗೆ ಇವನಿಗೆ ಸ್ಕೂಲ್ ಓಪನ್ ಆಗೋದು. ಸೊ 1 ವೀಕ್ ಬೇಗ ಹೋದರೆ ಟೆಕ್ಸ್ಟ್ ಬುಕ್ ಸಿಗುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ. ಬೇಗ ಹೊರಟಿದ್ದೀವಿ. ಇವನ್ನ ಕರ್ಕೊಂಡು ಹೋಗಬೇಕು, ಯಾಕಂದರೆ ಯೂನಿಫಾರ್ಮ್ ಸೈಜೆಲ್ಲ ಅವ್ರು ನೋಡಬೇಕಲ್ವ. ಸೊ ಹಂಗಾಗಿ ಇವನ್ನ ಕರ್ಕೊಂಡು ಹೋಗಬೇಕು. ಬಾಯಿಗೆ ಬೆಟ್ಟಿಕೊಂಡು ಕುಂತವನೆ, ಕೆಲಸಿಲ್ಲ, ಬೆಟ್ಟಿಕೊಂಡು ಕುಂತವನೆ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸುಮಾರು ಕೆಲಸ ಇದ್ದಿದ್ದ ಕಾರಣ ಮೊದಲು ಫ್ರೆಶ್ ಅಪ್ ಆಗಿಬಿಡೋಣ ಅಂತೇಳಿ ಸ್ನಾನ ಮುಗಿಸ್ಬಿಟ್ಟೆ. ಸ್ನಾನ ಮುಗಿಸ್ಕೊಂಡು ಬಂದು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಏನಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಫ್ರೆಶ್ ಆಗಿ ಇದ್ರೆ ಮೈಂಡ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬೇಗ ಕೆಲಸ ಮಾಡ್ಕೋಬೇಕಿತ್ತು. ಸುಮಾರು ಕೆಲಸ ಇತ್ತು ಹೇಳ್ಬೇಕಂದ್ರೆ. ಬ್ಯಾಂಕ್ ಹತ್ರ ಬೇರೆ ಹೋಗಬೇಕಾಗಿತ್ತು. ಏನಾಗ್ಬಿಟ್ಟಿದೆ ಅಂದರೆ, ನಾನು ಜ್ಯುವೆಲ್ರಿ ಮಾಡಿಸ್ಕೊಂಡಲ್ವ, ಅದಕ್ಕೆ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇತ್ತು. ಸ್ವಲ್ಪನೇ ಎತ್ಕೊಂಬರೋ ಥರ ಆಯಿತು. ಹಂಗಾಗಿ ಲೀವ್ ಜಾಸ್ತಿ ಆಗೋಯ್ತು. ಹೆಂಗಿರೋ ಒಂದು ದಿವಸ ಎಕ್ಸ್ಟ್ರಾ ಲೀವ್ ಹಾಕ್ಬಿಟ್ಟು ಚಿನ್ಮಯ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂಥೇಳಿ ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಅಷ್ಟೊತ್ತಿಗೆ ಚಿನ್ಮಯ್ ಸ್ನಾನ ಮಾಡಿ ಮುಗಿಸ್ಕೊಂಡು ಬಂದ. ಅವನಿಗೆ ಬಟ್ಟೆ ಎಲ್ಲ ಎತ್ಕೊಳ್ಳೋ ಅಂತ ಹೇಳಿ ನಾನು ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಟ್ರೆ ಅವನು ಪೂಜೆ ಮಾಡ್ಕೊತಾನೆ. ಇಲ್ಲ ನಾನೇ ಏನೋ ಒಂದು ಮಾಡ್ಕೊಬೋದು ಅಲ್ವಾ. ಸೊ ಹಂಗಾಗಿ ನಮ್ಮನೆ ತುಂಬ ಗಲೀಜಾಗಿಬಿಡುತ್ತೆ ಹೇಳ್ಬೇಕಂದ್ರೆ. ಸಣ್ಣ ಧೂಳೆಲ್ಲ ಇದ್ದೇ ಇರುತ್ತಲ್ವ. ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ ಇಲ್ಲಿ ನಾನು. ನನಗಷ್ಟು ಬಾಗಿಲಿಗೆ ಅಷ್ಟು ರಂಗೋಲಿ ಬಿಡೋಕ್ಕೆ ಬರಲ್ಲ. ಬಿಡ್ತೀನಿ, ಅಷ್ಟು ಬಿಡೋಕ್ಕೆ ಬರಲ್ಲ. ಸೊ ಅಮ್ಮನೇ ಈ ನಡುವೆ ಎಲ್ಲ ಬಿಡೋದ್ರಿಂದ ಸೊ ನಾನು ತುಂಬ ಕಮ್ಮಿ ಹೇಳ್ಬೇಕಂದ್ರೆ ರಂಗೋಲಿ ಬಿಡೋದು. ಸೊ ಬಾಗಿಲು ತೊಳೆದೋಗಿತ್ತಮ್ಮ. ನಾನು ನೆಲ ಒರೆಸಿದ್ನಲ್ವ, ಹುಡುಗರು ಬೇರೆ ಹೆಜ್ಜೆ ಮಾಡಿ ಎಲ್ಲ ಹಾಳಾಗಿತ್ತು. ರಂಗೋಲಿ ಎಲ್ಲ ಹಾಳಾಗಿತ್ತು, ಮಣ್ಣಾಗಿತ್ತು, ಮಳೆ ಬೇರೆ ಬಂದಿತ್ತು ಪ್ರೀವಿಯಸ್ ಡೇಸು. ಹಂಗೆ ಒರೆಸ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಪೂಜೆ ಡೈಲಿ ಆಗಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ. ನಾನು ಸಮ್ಟೈಮ್ಸ್ ನಾನು ಮಾಡೋಂಗಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಚಿನ್ಮಯ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಅದರಲ್ಲೂ ಗುರುವಾರ ಅಲ್ವಾ. ಸೊ ನಾನು ಮಾಡೇ ಮಾಡ್ತೀನಿ. ಇಂಥದ್ದೇ ವಾರ ಅಂತೇನಿಲ್ಲ, ಎಲ್ಲ ವಾರನೂ ನನ್ನ ಮನೇಲಿ ಪೂಜೆ ಆಗಲೇಬೇಕು. ಸೊ ಅದೊಂದು ನನಗೆ ಹಾಬಿ ಅಂತಲೇ ಹೇಳ್ಬೋದು. ಪೂಜೆ ನಾನೇ ಹೇಳಿದೆ ಇವತ್ತು ಚಿನ್ಮಯ್ಗೆ ನಾನೇ ಮಾಡ್ಕೊತೀನಿ ಪೂಜೆನ. ಸೊ ನೀನು ಬೇರೆ ಏನಾದರೂ ಮಾಡ್ಕೊ ಅಂತೇಳಿ ನಾನು ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ದಾಸವಾಳ ಹೂವು ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತು ರಾಯರು ವಾರ. ದಾಸವಾಳ ಹೂವನೈತು. ರಾಯರಿಗೆ ದಾಸವಾಳ ಹೂವು ಇಷ್ಟ ಅಂತ ಹೇಳ್ತಾರೆ. ಸೊ ತುಳಸಿ ದಾಸವಾಳ ಹೂವು 2 ಇತ್ತು ನಮ್ಮ ಮನೇಲಿ ಇವತ್ತು. ಸೊ ಹಂಗಾಗಿ 2 ಇಟ್ಟು ಪೂಜೆ ಮಾಡಿದೆ. ನನಗಿಷ್ಟ ಆಗುತ್ತೆ ಆಯಿತಾ. ನಾನು ಇಷ್ಟಪಟ್ಟು ಪೂಜೆ ಮಾಡೋದ್ರಿಂದ ನನಗೆ ಅದೆಲ್ಲನೂ ಕರೆಕ್ಟಾಗಿರಬೇಕು. ಸೊ ಹಂಗಾಗಿ ಪೂಜೆ ಮುಗಿಸ್ಕೊಂಡೆ. ತುಂಬ ಚಿಕ್ಕದಾಗಿದೆ ನಮ್ಮ ಮನೆ, ದೇವ್ರ ಮನೆ ನೋಡ್ತಾ ಇರ್ಬೋದು. ನಾನು ಜಾಸ್ತಿ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ತುಂಬ ಚಿಕ್ಕದಾಗಿದೆ. ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಚಿನ್ಮಯ್ಗೆ ಸ್ವಲ್ಪ ತಿಂಡಿ ಹಾಕ್ಕೊಡೋಣ ಅಂತ. ನಾನೇನು ಇವತ್ತು ತಿಂಡಿ ಮಾಡ್ಕೊಳ್ಲಿಲ್ಲ. ಸೊ ಅವನು ಇನ್ನೂ ಸ್ವಲ್ಪ ಬಿಟ್ಕೊಂಡು ತಿಂತೀನಿ ಅಂತ ಹೇಳ್ದ. ಸರಿ ಆಯಿತು. ಪಾತ್ರೆ ತೊಳೆದಿಟ್ಟಿದ್ದೆ, ಜೋಡಿಸ್ಕೊಂಬಿಡ್ತೀನಿ. ಅಷ್ಟೊತ್ತಿಗೆ ನೀನು ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳಿದೆ. ಸರಿ ಆಯಿತು, ರೆಡಿ ಆಗ್ತೀನಿ ಅಂದ. ಆಮೇಲೆ ನಾನು ಅಂದ್ಕೊಂಡೆ, ಇಲ್ಲ ನಾನು ಅಮ್ಮ ಮೊದಲು ಶಿವಗಂಗೆಗೆ ಹೋಗ್ಬಿಟ್ಟು ಬಂದುಬಿಡ್ತೀವಿ, ಆಮೇಲೆ ನೀನನ್ನು ಕರ್ಕೊಂಡು ಹೋಗ್ತೀನಿ ಬಿಡು ಚಿನ್ಮಯ್ ಅಂತ ಹೇಳಿದೆ. ಸರಿ ಆಯ್ತಮ್ಮ ಅಂತ ಹೇಳ್ದೆ. ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ವ. 10 ಗಂಟೆ 10:30 ಬಸ್ಗೆ ಹೋಗ್ಬಿಟ್ರೆ ಸೊ ಬೇಗ ಎಲ್ಲ ಕೆಲಸ ಮುಗಿಯುತ್ತೆ ಅಲ್ವಾ. ಸೊ ಹಂಗಾಗಿ
ಬೇಗ ಎಲ್ಲ ಕೆಲಸ ಮಾಡ್ಕೊಡ್ತಿದ್ದೆ. ಅಮ್ಮನೂ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದರು. ಸೊ ನಾನು ನನ್ನ ಕೆಲಸ ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಟ್ಟೆ. ಅವಾಗ ತೊಳೆದಿದ್ದು ಅವಾಗ ಜೋಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಚಿನ್ಮಯ್ಗೂ ಬಾರಪ್ಪ ಒಂಚೂರು ತಿಂಡಿ ಕೊಟ್ಬಿಡ್ತೀನಿ ಅಂತೇಳಿ ಇಟ್ಕೊಟ್ಟೆ. ಆಗಲೇ 9:30 ಆಗಿತ್ತು. ಅವನು 9:30 ತನಕ ಹಸ್ಕೊಂಡಿರಲ್ಲ. ಇನ್ನು ಸ್ಕೂಲ್ಗೆ ಹೋಗ್ಬಿಟ್ರೆ 6:00ಗೆ ತಿಂಡಿ ತಿನ್ಬೇಕು ಅವನು. 6:30 7:00ವರೆಗೆಲ್ಲ ಅವನು ಟಿಫನ್ ಮುಗ್ದೋಗ್ಬಿಟ್ಟಿರಬೇಕು. ಸೊ ಅದು ರೂಢಿ ಆಗಬೇಕು ಇನ್ಮೇಲೆ. ಬೇಗ ಎದ್ದೋಳೋದೆಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಯಾಕಂದ್ರೆ ಒಂದೇ ಸತಿ ಎದ್ದೋಳು ಅಂದರೆ ಅವ್ರಿಗೂ ಕಷ್ಟ ಆಗುತ್ತಲ್ವ. ಸೊ ಹಂಗಾಗಿ ಅದು ಒಂದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಬೇಗ ಎದ್ದೋಳು ಅಂತೇಳಿ. ಅದು ಅಲ್ಲದೆ ನನ್ನ ಗಾಡಿ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟು ಆನ್ ಆಗ್ತಿರ್ಲಿಲ್ಲ. ಸೊ ಅಣ್ಣನೇ ಬಂದು ಮನೆ ತವೇ ಬಂದು ರೆಡಿ ಮಾಡಿಕೊಟ್ಟೋಯ್ತು. ನಾನು ಅಮ್ಮ ಇಲ್ಲಿ ಬ್ಯಾಂಕ್ ಹತ್ರ ಬಂದು ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಮಾವಿನ ಹಣ್ಣು ಇರಲೇಬೇಕು. ಅಮ್ಮನೂ ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಕೊಡ್ತು, ತಿನ್ಕೊಳ್ರಿ ಅಂತೇಳಿ. ನಾವು ಎಲ್ಲ ಮಾವಿನ ಹಣ್ಣೆಲ್ಲ ತಿಂದು ಚಿನ್ಮಯ್ ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ನಲ್ವ, ಅಡ್ಮಿಷನ್ ಮಾಡಿಸ್ಬೇಕು, ಅಡ್ಮಿಷನ್ ಮಾಡಿಸ್ಬೇಕಾಯ್ತು ಅವನಿಗೆ. ಸರಿ ಆಯಿತು ಹೋಗೋಣ ಬಾರಪ್ಪ ಅಂತೇಳಿ ಅವನು ಕರ್ಕೊಂಡು ನಾನು ಹೊರಟಿದ್ದಾಯಿತು. ತುಂಬಾ ಬಿಸಿಲಿತ್ತು. ನೈಟ್ ನೋಡಿದ್ರೆ ತುಂಬ ಮಳೆ, ಕರೆಂಟ್ ಇರಲಿಲ್ಲ, ಅಷ್ಟು ಮಳೆ. ಸೊ ಬೆಳಗ್ಗೆ ಮಾತ್ರ ತುಂಬಾ ಬಿಸಿಲಿತ್ತು. ನಾನು ಅವ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡೋದೆ. ಅವನಂತೂ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಯಾವಾಗ ಹೋಗ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ ಪಾಪ ಅವನಿಗೆ. ಮನೇಲಿ ಇರೋಕ್ಕಾಗ್ತಾಯಿಲ್ಲ. ಅವನು ಹಂಗೂ ಹೇಳ್ತಿದ್ದ, ಜೂನ್ ಯಾವಾಗ ಬರುತ್ತೋ, ನಾನು ಯಾವಾಗ ಸ್ಕೂಲ್ಗೆ ಹೋಗ್ತೀನೋ ಅಂತ. ನೋಡಬೇಕು, ಬೇಗ ಕಳಿಸ್ಬೇಕು ಅವನೂ. ಸೊ ಮನೆ ಇದ್ದಷ್ಟು ಅವ್ನು ತೀಟೆ. ಸೊ ಹಂಗಾಗಿ ಇಲ್ಲಿ ಬೇಗ ಕಳಿಸಿದ್ರೆ ಬೆಟರು ಅಂತ ಅನ್ನಿಸ್ತು ನನಗೆ. ಪರ್ಸ್ನಲಿ ಹಂಗೆ ಅನ್ನಿಸ್ತು. ಹಂಗೆ ಅವನ ಹತ್ರ ಮಾತಾಡ್ಕೊಂಡು ನಾನು ಸ್ಕೂಲ್ ಹತ್ರ ಬಂದು ಅಡ್ಮಿಷನ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟೆ. ನಾನು ಬೇಗ ಇವಾಗ ಅಂತೂ ಈ ವರ್ಷ ಅಂತೂ ತುಂಬಾ ಬೇಗನೆ ಮಾಡಿಸ್ತಾ ಇದ್ದೀನಿ. 15 ದಿವಸ, ಒಂದು ವಾರನೂ ಇರಲಿಲ್ಲ, 10 ದಿವಸನೇ ಇತ್ತು. ಆವಾಗಲೇ ಅಡ್ಮಿಷನ್ ಮಾಡಿಸ್ದೆ. ಬಿಕಾಸ್ ಅವ್ನಿಗೆ ಟೆಕ್ಸ್ಟ್ ಬುಕ್ ಬೇಕಲ್ವಾ. ಸೊ ಹಂಗಾಗಿ ಮಾಡಿಸ್ದೆ. ಯೂನಿಫಾರ್ಮ್ ಎಲ್ಲ ಈ ಸತಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ. ಯಾಕೆಂದರೆ ಅವ್ನು ಪ್ರೀವಿಯಸ್ಸೂ ಸ್ವಲ್ಪ ಟೈಟ್ ಅನಿಸಿತ್ತು. ಪಕ್ಕಾ ಫಿಟ್ಟಿಂಗ್ ಕೊಟ್ಬಿಟ್ಟಿರ್ತಾರೆ, ನಾವು ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಅವ್ರಿಗೂ ಕಷ್ಟ ಆಗುತ್ತೆ. ಸಮ್ಮರಲ್ಲಿ ಸ್ವಲ್ಪ ಕಷ್ಟನೇ. ವಿಂಟರಲ್ಲಿ ಓಕೆ, ಸಮ್ಮರಲ್ಲಂತೂ ತುಂಬ ಸೆಕೆ, ಮೈಗೆ ಅಂಟ್ಕೊಳ್ತಾ ಇರುತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಲೂಸ್ ಆಗಿರೋದನ್ನೆಲ್ಲ ಅಲ್ಲೇ ಟ್ರಯಲ್ ಮಾಡಿಸಿ ತೊಗೊಂಡು ಬಂದೆ ನಾನು. ಒಂದು ಸ್ವಲ್ಪ ನನಗೆ ದೊಡ್ಡ ಸೈಜೇ ಬೇಕಿತ್ತಲ್ವ. ಸೊ ಅದೇ ಥರನೇ ತೊಗೊಂಡು ಬಂದೆ. ಇನ್ನು ನಾನು ಬಂದು ಇಲ್ಲಿ ದಾಬಸ್ಪೇಟೆಯಿಂದ ಗಾಡಿ ಸ್ವಲ್ಪ ಗ್ಯಾರೇಜಿಗೂ ಬಿಡಬೇಕಾಯಿತು. ಮನೆ ಅಷ್ಟು ಸ್ಕ್ರೂ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ರೆಡಿ ಮಾಡಿದ್ದೀನಿ ಕಣಪ್ಪ, ಅಲ್ಲಿ ಗ್ಯಾರೇಜ್ ಹತ್ರ ತೊಗೊಂಡು ಬಾ ಅಂತ ಹೇಳಿದರು. ಅಲ್ಲಿ ಬಂದು ನನ್ನ ಫ್ರೆಂಡ್ನ ಮಾತಾಡಿಸ್ಕೋಬೇಕಾಗಿತ್ತು. ಮಾತಾಡಿಸ್ಕೊಂಡು ಅಲ್ಲೊಂದು ಜಾಸ್ತಿ ಹೊತ್ತಿರಲಿಲ್ಲ ನಾನು, ಒಂದು 1/4 ಗಂಟೆ ಇದ್ನೇನೋ, 1/4 ಗಂಟೆನೂ ಇರಲಿಲ್ಲ ಅನಿಸುತ್ತೆ. ಬೇಗ ಮಾತಾಡಿಸ್ಕೊಂಡು ನಾನು ಬಂದೆ. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಸೊ ಹಂಗಾಗಿ ಮನೆ ಹುಡಿಕೊಂಡು ಬಂದಿದ್ದಾಯಿತು. ಅವಳು ಜಾತ್ರೆ ಕರೆದಿದ್ಲು, ಬಟ್ ನಾನು ಜಾತ್ರೆಗೆಲ್ಲ ಹೆಂಗೆ ಹೋಗಲಿ, ಅವ್ರು ನಾನ್ ವೆಜ್ ತಿಂತಾರೆ, ನಾನು ತಿನ್ನಲ್ಲ. ಸೊ ಹಂಗಾಗಿ ಮಿಕ್ಕಿ ಟೈಮಲ್ಲಿ ಹೋಗ್ಬಿಟ್ಟಾದರೂ ಬರೋಣ ಅಂತೇಳಿ ಹೋಗಿ ಗ್ಯಾರೇಜ್ ಹತ್ರ ರೆಡಿ ಮಾಡಿಸ್ಕೊಂಡು ಬಂದೆ. ಅಮ್ಮನಿಗೆ ತೋರಿಸ್ತಾ ಇದ್ದ ಅವ್ನ ಸ್ಕೂಲಲ್ಲಿ ಏನೇನು ಕೊಟ್ಟರು, ಟೆಕ್ಸ್ಟ್ ಬುಕ್ಸು ಆಗಿರ್ಬೋದು, ಶೂಸು ಎಲ್ಲ, ಯೂನಿಫಾರ್ಮ್ಸ್ ಎಲ್ಲ ಅಮ್ಮಂಗೆ ತೋರಿಸ್ತಾ ಇದ್ದ. ಅಪ್ಪ ಇದ್ದರೆ ನಾವು ಅಪ್ಪಂಗೂ ತಲೆಗಾಕಿರೋನು, ಪಾಪ ನಮ್ಮ ಅಪ್ಪ ಇರಲಿಲ್ಲ. ಸೊ ಬೆಟರ್ ಅಪ್ಪ. ಚಿನ್ಮಯ್ ಅಮ್ಮಂಗೆಲ್ಲ ತೋರಿಸ್ತಾ ಇದ್ದ. ಸತಿಯಲ್ಲೇ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡು ಬಂದಿದ್ದೀನಿ. ಲಾಸ್ಟ್ ಇಯರ್ ಥರ ಆಗೋದು ಬೇಡ ಅಂತಿಲ್ಲ, ಏನೋ ಫನ್ನಿಗೆ ಮಾಡಿಕೊಂಡು. ನನ್ನ ಮಗ ಸ್ವಲ್ಪ ಹೂವು ಕಿತ್ಕೊಂಡ್ಬಂದಿದ್ದ, ಮಲ್ಲೆ ಹೂವು, ಅಮ್ಮ ಕಟ್ಕೊಡ್ತು. ಮುಟ್ಕೊಂಡು ನಾನಿಲ್ಲಿ ನೈಟ್ ಅಡುಗೆ ಪ್ರಿಪೇರ್ ಮಾಡಿಕೊಂಡೆ. ಇವತ್ತು ಆಗ್ಲೆಕಾಯಿ ಗೊಜ್ಜು ಮಾಡೋಣ, ನಂಗಂತೂ ತುಂಬಾ ಇಷ್ಟ ಆಗ್ಲೆಕಾಯಿ ಗೊಜ್ಜು. ಕಹಿ ಇಲ್ದಂಗೆ ಮಾಡಬೇಕು ಅಂದರೆ ನಾನು ಈ ಥರ ಮಾಡ್ಕೊತೀನಿ. ರುಬ್ಬಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಇಲ್ಲ ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಕನ್ಸ್ಯೂಮ್ ಆಗಲ್ಲ. ಸೊ ಹಾಗಾಗಿ ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಉಪ್ಪು, ಹುಳಿ, ಖಾರ 3 ಜಾಸ್ತಿ ಇರಬೇಕು. ಇದು ಕಹಿ ಇರುತ್ತಲ್ಲ, ಕಹಿ ಹೊಡಿಬೇಕು ಅಂದ್ರೆ ಇಷ್ಟು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡು ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ, ನಾನು ನೀರು ಹಾಕಲ್ಲ. ಯಾಕಂದರೆ ನೀರು ಹಾಕಿ ಕೆಲವರು ಬೇಯಿಸಿ ಬಸಿತಾರೆ. ಕಹಿ ಅಂಶ ಅಲ್ಲರಲ್ಲೇ ಇರಬೇಕು. ತರಕಾರಿಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕಹಿನೂ ಇರಬಾರ್ದು, ಚೆನ್ನಾಗೂ ಆಗಬೇಕು. ಸೊ ಹಂಗಾಗಿ ನಾನು ಎಣ್ಣೆಲೇ ಫ್ರೈ ಮಾಡ್ಕೊತೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಹಾಗಲಕಾಯಿ ಹಾಕ್ಕೊಬೇಕು. ಒಂದು ಸ್ವಲ್ಪ ಅದು ರಾ ಫ್ಲೇವರ್ ಹೋಗಬೇಕು ಈರುಳ್ಳಿದು. ಆವಾಗ ಹಾಗಲಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ. ಹಾಗಲಕಾಯಿದು ಹಾಗಲಕಾಯಿ ಅಂತ ಅಂತಾರೆ, ತುಂಬ ಒಳ್ಳೆಯದು ಶುಗರ್ಗೆಲ್ಲನೂ. ನಾನು ತಿಂಗ್ಳಿಗೆ 1-2 ಸತಿ ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ವಾರಕ್ಕೆ 1 ಸತಿ ಮಾಡ್ತೀನಿ, ಇಲ್ಲಾಂದರೆ ತಿಂಗ್ಳಿಗೆ 2 ಸತಿ ಆದರೂ ಮಾಡ್ತೀನಿ. ಈ ಥರ ಮಾಡಿದ್ರೆ ನನ್ನ ಮಗಂಗೆ ಇಷ್ಟ ಆಗುತ್ತೆ. ಯಾಕಂದರೆ ಇದು ಕಹಿ ಇರಲ್ಲ ನಾನು ಈ ಥರ ಮಾಡೋದು. ಸೊ ಹಂಗಾಗಿ ಎಣ್ಣೆಲೇ
ಮುಕ್ಕಾಲು ಭಾಗನೇ ಬೇಯಿಸ್ಕೊಂಬಿಡ್ತೀನಿ. ಬೇಗ ಬೆಂದೋಗ್ಬಿಡುತ್ತೆ ಸಣ್ಣಗೆ ಹೆಚ್ಕೊಂಡ್ರೆ. ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ನಾನು ಇದಕ್ಕೆ ನೀರು ಹಾಕೋಕ್ಕೆ ಹೋಗಲ್ಲ, ಆ ಎಣ್ಣೆ ಎಲ್ಲ ಬಿಡಬೇಕು. ಈ ಚಟ್ನಿದೂ ಮಸಾಲೆದೂ ಸ್ಮೆಲ್ ಹೋಗ್ಬೇಕು. ಹಸಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿಲ್ ಕನ್ಸಿಸ್ಟೆನ್ಸಿ ಎಲ್ಲ ಮೇಲೆ ಬರುತ್ತೆ. ಸೊ ಆವಾಗ ನಾವು ಉಪ್ಪು ಹಾಕ್ಕೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ನಾನು ಸ್ವಲ್ಪ ಇದನ್ನ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಂಡೆ ಅಷ್ಟೇನೆ. ಇವಾಗ ಆಲ್ಮೋಸ್ಟ್ ಆಗಿದೆ ಗೊಜ್ಜು, ಆಯಿತಾ, ಬೆಂದಿದೆ, ಮಸಾಲೆನೂ ಹಿಡಿದಿದೆ. ಇವಾಗ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಬೇಗ ಆಗೋಗ್ಬಿಡುತ್ತೆ ಗೊಜ್ಜು ಮಾತ್ರ ಇದು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಬಿಟ್ರೆ ಸಾಕು. ಇದು ಉಪ್ಪು ಕರ್ಗೋವರೆಗೂ ಸ್ವಲ್ಪ ತಿರುಗಿಸ್ಬೇಕು, ಯಾಕಂದರೆ ಒಂದೊಂದು ಹಾಗಲಕಾಯಿಗೆ ಜಾಸ್ತಿ ಇಳ್ಕೊಳುತ್ತೆ, ಒಂದೊಂದಕ್ಕೆ ಕಮ್ಮಿ ಇಳ್ಕೊಳುತ್ತೆ. ಉಪ್ಪು ಕರ್ಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಈ ಕಡೆ ಕೊಬ್ಬರಿ ಚಟ್ನಿ ಮಾಡ್ಕೊಳೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಅಪ್ಪನಿಗೆ ಪಲ್ಯ ಚಟ್ನಿ 2 ಇರಬೇಕು, ಅಪ್ಪನಿಗೂ ಅಷ್ಟೇ ಚಿನ್ಮಯ್ಗೂ ಅಷ್ಟೇನೆ. ಸೊ ಹಂಗಾಗಿ ಇಲ್ಲಿ ಕೊಬ್ಬರಿ ಚಟ್ನಿ ಆಲ್ಮೋಸ್ಟ್ ಎಲ್ರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಾಯಿ ಸ್ವಲ್ಪ ಕೆಂಪಗಾಗಬೇಕು. ಸೊ ಆ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಸ್ಮೆಲ್ ಹೋಗುತ್ತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ನನಗೆ ಆ ಥರ ಮಾಡ್ಕೊತೀನಿ ನಾನು. ಹಾಕ್ಕೊಂಡು ಸ್ವಲ್ಪ ನೆನೆಸಿರೋ ಹುಣಸೆಹಣ್ಣು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ ಚಟ್ನಿ. ಇನ್ನೇನು ಗೊಜ್ಜು ಮತ್ತು ಚಟ್ನಿ ಆಯ್ತಲ್ವ. ಚಪಾತಿ ಅಮ್ಮ ಹೊಸ್ಕೊಡ್ತೀನಿ ಅಂತ ಅವ್ರು ಹಸಿಯೋದ್ರೊಳಗೆ ಸ್ವಲ್ಪ ನಾನು ಪಾತ್ರೆ ಆದರೂ ತೊಳ್ಕೊಂಬಿಡೋಣ ಅಂತೇಳಿ ತೊಳ್ಕೊತಾ ಇದ್ದೆ. ಅಡುಗೆ ಮನೆ ನನಗೆ ಪಾತ್ರೆ ಇದೆ ಸ್ವಲ್ಪ ಕಷ್ಟನೇ ಹೇಳ್ಬೇಕಂದ್ರೆ, ಕೈಗೆಲ್ಲ ಅದೇ ಸಿಗ್ತಾ ಇರುತ್ತೆ. ನಾನು ಪಾತ್ರೆಗಳನ್ನ ಜಾಸ್ತಿ ಕೆಳಗೆ ಮಡಿಕೊಂಡಿಲ್ಲ, ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರ್ತೀನಿ, ನಾನು ಜಾಸ್ತಿ ಇಟ್ಕೊಳಲ್ಲ. ನಮ್ಮ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ನನಗೆ ಕಷ್ಟನೇ ಅದು ಹೇಳ್ಬೇಕಂದ್ರೆ. ಪಾತ್ರೆ ಎಲ್ಲ ಬೇಗ ತೊಳ್ಕೊಂಬಿಡೋಣ ಅಂತೇಳಿ ತೊಳ್ಕೊತಾ ಇದ್ದೆ. ಆವಾಗ್ಲಿನ ಕೆಲಸ ಆವಾಗಲೇ ಮಾಡಿಕೊಂಡೆ, ಸೊ ಬೇಗನೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಂಗಾಗಿ ನಾನು ಬೇಗನೆ ಕೆಲಸ ಮಾಡ್ಕೊತಾ ಇರ್ತೀನಿ. ಇದೆಲ್ಲ ತೊಳೆದ್ಬಿಟ್ಟು ನಾನು ಅಲ್ಲೇ ಇಟ್ಕೊಂಡೆ, ಶಿಂಕಲ್ಲೇ ಹಾಕ್ಕೊಂಡ್ಬಿಟ್ಟೆ. ಸೊ ಚಪಾತಿ ಬೇಯಿಸ್ಕೊಂಡೇನೆ ಜೋಡಿಸ್ಕೊಳೋಣ ಅನ್ನೋ ಒಂದು ಐಡಿಯಾ ಇತ್ತು. ಸೊ ಹಾಗಾಗಿ ಅಲ್ಲೆಲ್ಲ ಒರೆಸ್ಕೊಂಡೆ. ನಾನು ಇಲ್ಲಿ ಪಾತ್ರೆ ತೊಳೆಯೋಷ್ಟೊತ್ತಲ್ಲಿ ಅಮ್ಮನೂ ಚಪಾತಿ ಒಂದು ಸ್ವಲ್ಪ ಹೊಸ್ತಿಟ್ಟಿತ್ತು. ನಾನು ಚಪಾತಿನ ತವದ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನನಗೆ ಸ್ವಲ್ಪ ಎಣ್ಣೆ ಇರಬೇಕು ಚಪಾತಿಗೆಲ್ಲನೂ. ಒಂದು ಚಪಾತಿ ನಾನು ಅಷ್ಟು ಬೇಯಿಸಲ್ಲ, ನಮ್ಮ ಮನೇಲಿ ಯಾರೂ ಅಷ್ಟು ತಿನ್ನಲ್ಲ. ಸೊ ಹಾಗಾಗಿ ಅಲ್ಲಿ ಚಪಾತಿ ಬೇಯೋಷ್ಟೊತ್ತಲ್ಲಿ ಪಾತ್ರೆನೂ ಜೋಡಿಸ್ಕೊಂಬಿಡೋಣ. 2 ಕೆಲಸ ಒಂದು ಸತಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತಲ್ವ. ಸೊ ಹಂಗಾಗಿ ನಾನು ಮಾಡ್ಕೊತಾ ಇದ್ದೀನಿ. ಚಿನ್ಮಯ್ಗೂ ಹಶ್ವಾಗ್ಬಿಟ್ಟಿತ್ತು, ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿತ್ತು. ಸೊ ಅವನು 9:30 ಲಾಸ್ಟ್ ನಿದ್ದೆ. ಅವನಿಗೆ 9:30 ಮೇಲೆ ಅವನಿಗೆ ತುಂಬ ನಿದ್ದೆ. ಅವನು 9 ಗಂಟೆ ತನಕ ಎದ್ದಿರಲ್ಲ, ಅವನು ಮ್ಯಾಕ್ಸಿಮಮ್ 9:30 ಲಾಸ್ಟು. ಸೊ ಹಂಗಾಗಿ ಅವನಿಗೆ ಮೊದಲು ಊಟ ಕೊಟ್ಬಿಡೋಣ ಅಂತೇಳಿ ಬಿಸಿದೊಂದು ಹಾಕ್ಕೊಟ್ರೆ ಅವ್ನು ತಿಂತಾ ಇರ್ತಾನೆ ಅಂತೇಳಿ ಅವ್ನಿಗೆ ಹಾಕ್ಕೊಡಕ್ಕೆ ಹೋದೆ. ಅವನು ಊಟ ಸ್ಟಾರ್ಟ್ ಮಾಡ್ದ. ಅವನು ಊಟ ಮಾಡಿಬಿಟ್ರೆ ನನಗೆ ಸಮಾಧಾನ ಆಯಿತಾ, ಆರಾಮಾಗಿ ಇದ್ಬಿಡ್ತಾನೆ. ಆಮೇಲೆ ರೇಖಾ ಎಲ್ರಿಗೂ ಊಟ ಹಾಕ್ಕೊಡ್ತಾಯಿದ್ಲು, ಅವ್ರಿಗೂ ಅಪ್ಪಂಗೆಲ್ಲ ಊಟ ಹಾಕ್ಕೊಟ್ಲು, ಮಕ್ಳಿಗೂ ಊಟ ಕೊಡ್ತಾಯಿದ್ಲು. ಸೊ ನಾನು ಇಲ್ಲಿ ಚಪಾತಿ ಸುಟ್ಕೊಂಬಿಡೋಣ ಇನ್ನು ಮಿಕ್ಕಿದ್ದೆಲ್ಲ ಅಂದ್ಬಿಟ್ಟು ಹೇಳಿ ನಾನು ಅಮ್ಮ ಚಪಾತಿ ಮಾಡ್ಕೊತಾ ಇದ್ವಿ. ಸೊ ಬೇಗ ಆಗುತ್ತೆ ಅಲ್ವಾ, ಒಬ್ಬೊಬ್ರು ನಾನು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನಾನು ಮಾರ್ನಿಂಗು ಚಪಾತಿ ಮಾಡೋದು ಸ್ವಲ್ಪ ರೇರೇನೆ ಈ ನಡುವೆ ಅಂತೂ, ಬಿಕಾಸ್ ಲೇಟ್ ಆಗಿಬಿಡುತ್ತೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಲ್ವ, ಲೇಟ್ ಆಗಿಬಿಡುತ್ತೆ. ಇವಾಗ ಅಮ್ಮನೂ ಬೇಗ ಕೆಲ್ಸಕ್ಕೆ ಹೋಗೋದ್ರಿಂದ ಈ ಚಿನ್ಮಯ್ ಸ್ಕೂಲ್ ಸ್ಟಾರ್ಟ್ ಆಗೋದ್ರೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟು ಇನ್ನು ಮಿಕ್ಕಿದ ಹಸಿಟ್ಟನ್ನ ಎತ್ತಿಟ್ಬಿಡ್ತೀನಿ. ಯಾಕೆ ಅಂತಂದರೆ ನೈಟ್ ಹೊತ್ತು ಮಾಡ್ಕೊಳೋಣ, ಫ್ರೀಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಬೇಗ ಎತ್ತಿಟ್ಕೊಂಡು ಇವರೆಲ್ಲ ಊಟ ಮಾಡಿಸೋದ್ರಲ್ಲಿ ನಾನು ಇಲ್ಲೆಲ್ಲ ಚಪಾತಿ ಎಲ್ಲ ಬೇಯಿಸ್ಕೊಂಡು ತೊಳೆಯೋಕೆ ಹಾಕ್ಬಿಟ್ಟೆ.
ತೊಳೆಗೆ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ರೆ ನಾನು ನೆಮ್ಮದಿಯಾಗಿ ಊಟ ಮಾಡ್ಬೋದು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ನಾನು ಅಡುಗೆ ಮನೇನ. ಅವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಾನೇನು ಅಷ್ಟು ಗಲೀಜು ನಾನು ಇಲ್ಲಾಂದ್ರೆ ಅಮ್ಮ, ನಾನೇ ಮಾಡಬೇಕು ಅಂತೇನಿಲ್ಲ, ಅಮ್ಮ ಇದ್ದರೆ ಪಾಪ ಅಮ್ಮನೂ ಮಾಡ್ಕೊತೈತೆ. ಸೊ ಇನ್ನೇನು ಅಡುಗೆ ಮನೆ ಕ್ಲೀನ್ ಆಯಿತು, ನಾನು ಊಟ ಮಾಡ್ಕೊಂಬಿಟ್ರೆ ಆಗುತ್ತಲ್ವ ಅಂದ್ಬಿಟ್ಟು ನಾನು ಬೇಗ ಊಟ ಕೂತ್ಕೊಂಬಿಟ್ಟೆ. ನಮ್ಮನೇಲಿ ಇವತ್ತು ಮಾಡಿದ ಗೊಜ್ಜಂತೂ ಒಂದು ಸ್ವಲ್ಪನೂ ಕಹಿಯಾಗಿರಲಿಲ್ಲ. ನನ್ನ ಮಗನೇ ತಿಂದಿದ್ದಾನೆ, ಕಹಿಯಾಗಿರೋ ಅವ್ನು ತಿಂತಾನೆ ಇರಲಿಲ್ಲ ಚಪಾತಿನ. ಕಹಿ ಇರಲಿಲ್ಲ ಅಲ್ವ, ಸೊ ಅವನು ತಿಂದ. ನನಗೆ ಅವ್ನು ಊಟ ಮಾಡಿದ್ರೆ ಅದೇ ಒಂದು ಸಂಭ್ರಮ ಹೇಳ್ಬೇಕಂದ್ರೆ. ಅವ್ನಿಗೆ ಊಟ ಮಾಡಿಸೋದೇ ನನಗೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಅವ್ನು ಇಷ್ಟಪಟ್ಟು ತಿಂತಾನಲ್ವ, ಸೊ ನನಗೆ ಅದೇ ಒಂದು ಖುಷಿ. ಊಟ ಮಾಡ್ದ ಅವನು. ನಮ್ಮಪ್ಪ ಆಲ್ರೆಡಿ ಮಲಿಕೋಗ್ಬಿಟ್ಟಿತ್ತು. ಫಸ್ಟ್ ಶಿಫ್ಟ್ ಹೋಗಿ ಬಂದಿದ್ದರಿಂದ ನಿದ್ದೆ ಇರಲಿಲ್ಲ ಅವರಿಗೆ. ಬೇಗ ಮಲಿಕೊಂಬಿಡ್ತಾರೆ, ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಮನೆ ಬಿಡಬೇಕಲ್ಲ. ಸೊ ಹಂಗಾಗಿ ನಾವೆಲ್ಲ ಊಟ ಮುಗಿಸಿ ಆಯಿಲ್ ಅಪ್ಲೈ ಮಾಡಬೇಕಾಯಿತು ತಲೆಗೆ. ಸೊ ಎಣ್ಣೆ ಎಲ್ಲ ಹಚ್ಕೊಂಡು ಮಲಿಕೊಳ್ಳೋಣ ಅಂತೇಳಿ. ಎಷ್ಟು ಬೇಗ ಕೆಲಸ ಮಾಡಿದ್ರೂ ಕೆಲಸನೇ ಮುಗಿಯಲ್ಲ ಸಮ್ಟೈಮ್ಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.